ಇವಾಗ ನಿಮ್ಮ ಮುಂದೆ ಮೇಲ್ನೋಟಕ್ಕೆ ನೀವು ಜೋರಾಗಿ ಮಾತಾಡಿದ್ದೀರಾ, ನೀವು ಹೊಡೆಯಕ್ಕೆ ಹೋಗಿದ್ದೀರಾ ಅನ್ನೋದು ಬರೀ ಆ ಕ್ಲಿಪ್ಪಲ್ಲಿ ಮಾತ್ರ ಇದೆ. ಅವ್ರೇನು ಕಳಿಸಿದ್ದಾರೆ ನಮಗೆ ಅದು. ಸೊ ಇನ್ನು ಬಾಕಿ ಕ್ಲಿಪ್ಪು ಅವ್ರೇನು ನಮಗೇನು ಕಳಿಸಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಕ್ಲಿಪ್ಪಲ್ಲಿ ನಿಮ್ಮದೇ ತಪ್ಪು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ, ಕ್ಲಿಪ್ಸ್ ಬಗ್ಗೆ ಏನು ಹೇಳ್ತೀರಾ? ಸರ್ ಏನು ಅಂತಂದರೆ, ನಾನು ಇವಾಗ ಹೇಳ್ತಾ ಇರೋದು ಕ್ಲಿಪ್ಸಲ್ಲಿ ಅವ್ರದ್ದು ಮಾತ್ರ ಬಂದಿದೆ ಅಂತ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಇವಾಗ ಪೂರ್ತಿ ಫೋಟೇಜನ್ನು ತೆಗೆದಾಗ ಅದ್ರ ವಿಚಾರ ಏನಂತ ಗೊತ್ತಾಗುತ್ತೆ. ದಯವಿಟ್ಟು ನಾನು ನಮ್ಮ ಅಧಿಕಾರಿಗಳಾಗಲಿ, ಅಂದರೆ ಪೊಲೀಸ್ ಅಧಿಕಾರಿಗಳಿಗಾಗಲಿ ನಾನೊಂದು ಮನವಿ ಏನು ಅಂದರೆ, ದಯವಿಟ್ಟು ಅದನ್ನು ಪುನರ್ ಪರಿಶೀಲನೆ ಮಾಡಿ. ಯಾಕಂದರೆ FIR ಹಾಕೋದಕ್ಕೆ ಮೊದಲು ನಾನು ಒಬ್ಬರು ಸಬ್ ಇನ್ಸ್ಪೆಕ್ಟ್ರ್ ಜೊತೆಲಿ ಮಾತಾಡಿದ್ದೀನಿ. ಅವರು ಅವಾಗ ನನಗೆ ಹೇಳಿದ್ದಾರೆ, ನೋಡಮ್ಮ ಶಿವಾಜಿನಗರಕ್ಕೆ ಹೋಗಿ ಆ ದಲಿತ ಹೆಣ್ಮಕ್ಳು ಯಾರಿದ್ದಾರೆ ಅವ್ರಿಗೆ ಹೋಗಿ ನ್ಯಾಯ ಕೊಡಿಸಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಸ್ಟೇಷನ್ಗೆ ಹೋಗಲಿಲ್ಲ. ನಾನು ಸ್ಟೇಷನ್ಗೆ ಹೋಗದಿರೋ ಕಾರಣ ಅವ್ರಿಗೆ ರಾತ್ರಿನೇ ಫೋನಲ್ಲಿ ವಿಚಾರ ತಿಳಿಸಿದ್ನೆ ಅನ್ನೋದು ವಿನಃ ನಾನು ಸ್ಟೇಷನ್ಗೆ ಹೋಗದೇ ಇರೋಷ್ಟು ನಾನೇನು ತಪ್ಪು ಮಾಡಿರಲಿಲ್ಲ. ಬಟ್ ಏನು ಅಂದರೆ ಆ ಫೋಟೇಜಲ್ಲಿ ಪೂರ್ತಿ ಫೋಟೇಜು ದಯವಿಟ್ಟು ನೀವು ಅಧಿಕಾರಿಗಳು ಪರಿಶೀಲನೆ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೋ ಅವ್ರಿಗೆ ನೀವು ಶಿಕ್ಷೆ ಕೊಡ್ಬೋದು. ಅಥವಾ ನಾನೇ ತಪ್ಪು ಮಾಡಿದ್ರೂ ಏನೂ ತೊಂದರೆ ಇಲ್ಲ, ಬಟ್ ನಾನು ತಪ್ಪು ಮಾಡಿಲ್ಲ. ಇದನ್ನು ಮೇಲ್ನೋಟಕ್ಕೆ ನನಗೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಹೆಣ್ಮಗಳು, ನಾನು ಇಷ್ಟು ಒಂದು ಕಷ್ಟಪಟ್ಕೊಂಡು ಬೆಳೆದಿರೋಂಥ ಹೆಣ್ಮಗಳನ್ನ ತುಳಿಬೇಕು ಅನ್ನೋಂಥ ಉದ್ದೇಶಪೂರ್ವಕವಾಗಿ ಮತ್ತು ವೆಂಕಟರಾಜು ಅವ್ರದ್ದು ಪ್ರತಿಯೊಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಏನಿದೆ, ಅವರು ಕೆಲವೊಂದು ಹೆಣ್ಮಕ್ಳನ್ನ ಬೆತ್ತಲೆ ವೀಡಿಯೋಗಳನ್ನ ಮಾಡಿರೋದಾಗಲಿ, ಆಮೇಲೆ ಅವ್ರಿಗೆ ಕೆಲವೊಂದು ಹೆಣ್ಮಕ್ಳಿಗೆ ಲೈಂಗಿಕವಾಗಿ ಫುಲ್ ಹರ್ಟ್ ಮಾಡಿರೋದು, ತೊಂದರೆ ಮಾಡಿರೋಂಥ ಪ್ರತಿಯೊಂದು ಸಾಕ್ಷ್ಯಾಧಾರಗಳು ನನ್ನ